ತಂದೆ ಅಕ್ಕನನ್ನ ಚಾಕುವಿನಿಂದ ಇರಿದು ಕೊಂದ ಮಗ. ಪಾಪಿ ಮಗನೋರ್ವ ಹೆತ್ತ ತಂದೆ ಹಾಗೂ ಒಡಹುಟ್ಟಿದ ಅಕ್ಕನಿಗೆ ಚಾಕುರಿದು ಹತ್ಯೆ ಮಾಡಿದ ಘಟನೆಯೊಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೊಸ ಅಯೋಧ್ಯೆ ಗ್ರಾಮದಲ್ಲಿ ನಡೆದಿದೆ. ಸದ್ಯ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದ್ದು, ಹೊಸ ಅಯೋಧ್ಯೆ ಗ್ರಾಮದ ನಿವಾಸಿಯಾದಂತಹ ಸಾಯಿಮಣಿ ಎಂಬ ಯುವಕನೇ ತನ್ನ ಸ್ವತಃ ಕುಟುಂಬದವರ ಮೇಲೆಯೇ ಮಾರಣಾಂತಿಕವಾಗಿ ದಾಳಿಯನ್ನು ನಡೆಸಿದ್ದಾನೆ. 19 ವರ್ಷದ ಪ್ರಗತಿ ಹಾಗೂ ವೆಂಕಟನಾಯ್ಡು 45 ವರ್ಷ ಹತ್ಯೆಯಾದವರು ಅಂತ ತಿಳಿದು ಬಂದಿದ್ದು, ದಾಳಿಯ ವೇಳೆ ತಾಯಿ ಸಿಜನ್ಯ ಅವರಿಗೂ ಕೂಡ ಗಂಭೀರ ಗಾಯಗಳಾಗಿದ್ದು ಅವರನ್ನ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೃತ್ಯ ಎಸಗಿದ ಸಾಯಿ ವೆಂಕಟಮಣಿ 18 ವರ್ಷ ಆಗಿದ್ದು ತಾನು ಚಾಕು ಇರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದು ಆತನಿಗೂ ಚಿಕಿತ್ಸೆ ನೀಡಲಾಗ್ತಾ ಇದೆ. ಪ್ರಾಥಮಿಕ ಮೂಲಗಳ ಪ್ರಕಾರ ಆರೋಪಿ ಸಾಯಿ ಮಣಿ ತೀವ್ರವಾಗಿ ಆನ್ಲೈನ್ನಲ್ಲಿ ಗೇಮ್ಗಳಿಗೆ ದಾಸನಾಗಿದ್ದ ಎನ್ನಲಾಗಿದೆ. ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ನಮಸ್ಕಾರ. ಗಂಗಾವತಿ ಗ್ರಾಮೀಣ ಠಾಣೆ ಲಿಮಿಟ್ಸು ಅಯೋಧ್ಯ ಗ್ರಾಮದಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಪ್ರಯುಕ್ತ ಅದರಲ್ಲಿ ಒಂದೇ ಕುಟುಂಬದವರು ಇಬ್ಬರು ವೆಂಕಟ್ ನಾಯ್ಡು ಅಂಥೇಳಿ ಇವರು ಶ್ರೀ ವಿದ್ಯಾನಿಕೇತನ ಸ್ಕೂಲಲ್ಲಿ ಇವರು ಫುಡ್ ಸೂಪರ್ವೈಸರ್ ಮತ್ತು ಫುಡ್ ಗ್ರಾಸರಿ ಸಪ್ಲೈ ಮಾಡೋರು. ಸೊ ಅವರು ಮತ್ತು ಅವ್ರ ಮಗಳು ಪ್ರಗತಿ ಅಂಥೇಳಿ 19 ವರ್ಷ, ಅವರು ಕಾಲೇಜ್ ಸ್ಟೂಡೆಂಟು. ಇವರಿಬ್ಬರದು ಡೆತ್ ರಿಪೋರ್ಟ್ ಆಗಿದೆ. ಅವ್ರ ಜೊತೆ ಇಬ್ಬರು, ಇವ್ರ ಹೆಂಡತಿ ಸೌಜನ್ಯ ಮತ್ತು ಇವರು ಮಗ, ಈ ಬೇಸಿಕಲಿ ಒಂದು ಏಜ್ ಮತ್ತು ಅದೆಲ್ಲ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಅವರು ಇಂಜುರಿ ಆಗಿದ್ದಾರೆ. ಇನಿಷಿಯಲಿ ನಾವು ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಇವರು ನಿನ್ನೆ ದಿನ ಸುಮಾರು 7 ಗಂಟೆಗೆ ಫ್ರೂಟ್ಸ್ ಎಲ್ಲ ತಿಂದುಬಿಟ್ಟು ಅವರು ಎಂಟೈರ್ ಕುಟುಂಬದವರು, ಈ ಕುಟುಂಬದಲ್ಲಿ ಇವರು ವೆಂಕಟನಾಯ್ಡು ಅವರು ಹೆಂಡತಿ ಮಕ್ಕಳು ಇಬ್ಬರು, ಅವ್ರ ಜೊತೆ ಅವ್ರ ತಂದೆ ತಾಯಿ ತಾತಾರಾವ್ ಅಂಥೇಳಿ ಅವ್ರ ತಂದೆ, ಅವರು ಮತ್ತು ತಂದೆ ತಾಯಿ ಅವರಿಬ್ಬರು 6 ಜನ ಕೂಡಿ ಫ್ರೂಟ್ಸ್ ಸುಮಾರು 7 ಗಂಟೆ ಸುಮಾರಿಗೆ ಹಣ್ಣನ್ನು ತಿಂದು ಅರೌಂಡ್ 9 ಗಂಟೆಗೆ ಊಟ ಮಾಡಿ ಇವ್ರು 4 ಜನ ವೆಂಕಟ ನಾಯ್ಡು ಮತ್ತು ಅವ್ರ ಫ್ಯಾಮ್ಲಿ ಸೌಜನ್ಯ ಮತ್ತು ಮಕ್ಕಳು ಒಂದು ರೂಮಲ್ಲಿ ಮತ್ತು ಇವರು ತಂದೆ ತಾಯಿಯವರು ಇನ್ನೊಂದು ರೂಮಲ್ಲಿ ಮಲ್ಕೊಂಡಾಗ ಸುಮಾರು 10:30 ಸುಮಾರಿಗೆ ತುಂಬ ಲೌಡಾಗಿ ಮನೆಯಲ್ಲಿ ಗಲಾಟೆ ಆಗ್ತಾ ಇರೋದು ನಾಯ್ಸ್ ಕೇಳಿಬಿಟ್ಟು ಇವರು ತಾತಾರಾವ್ ಅವರು ಬಾಗಿಲು ತೆಗಿಯೋಕ್ಕೆ ಓಪನ್ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಅದು ಆಗದೆ ಸಮಯದಲ್ಲಿ ಪಕ್ಕದ ಮನೆಯವ್ರಿಗೆ ಹೆಲ್ಪ್ ತೊಗೊಂಡು ಒಂದು ರಾಡ್ ತೊಗೊಂಡು ಡೋರ್ ಓಪನ್ ಮಾಡಿ ಮನೆ ಒಳಗಡೆ ಹೋಗಿ ನೋಡಿದಾಗ 4 ಜನಕ್ಕೆ ಇಂಜುರೀಸೇ ಆಗಿರುತ್ತೆ. ಹೆಡ್ ಆ್ಯಂಡ್ ನೆಕ್ ಇಂಜುರಿ ಆಗಿರುತ್ತೆ. ಅದರಲ್ಲಿ ಸೌಜನ್ಯ, ವೆಂಕಟ್ ನಾಯ್ಡು ಮತ್ತು ಪ್ರಗತಿಯವರಿಗೆ ತುಂಬ ಸೀರಿಯಸ್ ಇಂಜುರಿ ಆಗಿರುತ್ತೆ. ನೆಕ್ಸ್ಟ್ ಅವರು ಮಗನಿಗೆ ತುಂಬ ಮೈನರ್ ಇಂಜುರೀಸ್ ಆಗಿರುತ್ತೆ. ಸೊ ಈ ಪ್ರಯುಕ್ತ ಇಮಿಡಿಯೇಟಾಗಿ ಇವರಿಗೆ ಪ್ರಿಲಿಮಿನರಿಯಾಗಿ ಗಂಗಾವತಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದಾಗ ಪ್ರಗತಿ ಅನ್ನೋರ್ದು ಡೆತ್ ಆಗಿರುತ್ತೆ. ಅದು ನಂತರ ಅವ್ರ ಹೈಯರ್ ಸೆಂಟರ್ ಬಳ್ಳಾರಿ ಟ್ರಾಮಾ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡಿದಾಗ ಅಲ್ಲಿ ವೆಂಕಟ ನಾಯ್ಡು ಅನ್ನೋದು ಅಲ್ಲಿ ಮಾರ್ನಿಂಗ್ ಡೆತ್ ಆಗಿರುತ್ತೆ. ಸೊ ಈ ಪ್ರಯುಕ್ತ ಇನಿಷಿಯಲಿ ಇಂಜೂರ್ಡ್ಗೆ ಕೇಳಿದಾಗ ಇವರು 4 ಜನ ಮಲ್ಕೊಂಡಾಗ ಅವು ಸಡನ್ನಾಗಿ ಲೈಟ್ ಆಫ್ ಮಾಡಿಬಿಟ್ಟು ಒಬ್ಬರು ಒನ್ ಆಫ್ ದಿ ಸಸ್ಪೆಕ್ಟ್ ಫ್ಯಾಮಿಲಿ ಮೆಂಬರು ಅವರು ನೈಫಿಂದ ತಗೊಂಡು ಇಂಜೂರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವರು. ಸೊ ಆ ಪ್ರಯುಕ್ತ ಇವರು ತಾತಾರಾವ್ ಅವರು ತಂದೆಯವರು ಕೊಟ್ಟಂಥ ಪ್ರಕರಣ ಮೇರೆಗೆ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಇವರಿಗೆ ನಾವು ಇಮಿಡಿಯೇಟಾಗಿ ನಾನು ಮತ್ತು ಸೊಕೋಟು ಇನ್ನೂ ಎಲ್ಲ ವಿಸಿಟ್ ಮಾಡಿ ರಾತ್ರಿ ಹೊತ್ತಿಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು ಎಲ್ಲ ಎವಿಡೆನ್ಸರಿ ವ್ಯಾಲ್ಯೂಸ್ ಏನಿದೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮ ಮಾನ್ಯ IG ಸಾಹೇಬರು, ರೇಂಜ್ IG ಸಾಹೇಬರು ಬಳ್ಳಾರಿ ಟ್ರಾಮಾ ಕೇರ್ ಸೆಂಟರ್ಗೆ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ವಿಕ್ಟಿಮ್ಸಿಗೆ ಕೂಡ ಮಾತಾಡಿದ್ದಾರೆ. ಅಲ್ಲಿ ಸದ್ಯ ಸೌಜನ್ಯ ಮತ್ತು ಅವರು ಮಗ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಮಗನಿಗೆ ಮೈನರ್ ಇಂಜುರಿ ಇದೆ. ಅವರು ತಂದೆ ಕೊಟ್ಟಂತಹ FIRನಲ್ಲಿ ಸಸ್ಪೆಕ್ಟ್ ಅವರು ಮಗನ ಮೇಲೆ ಸಸ್ಪೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಆ ಪ್ರಯುಕ್ತ FIR ದಾಖಲಿಸಿಕೊಂಡು ಮುಂದಿಂದು ನಾವು ಪ್ರಕರಣವನ್ನು ತನಿಖೆ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.